ಮಾಡ್ರಪ್ಪ, ಗಣಿತ ಮಾಡ್ರಿ, ಚೆನ್ನಾಗಿ ಮಾಡ್ರಿ, ಇದನ್ನು ತಿಳ್ಕೊಂಡು ಮಾಡ್ರಿ. ನವೋದಯದಾಗ ಹೆಂಗೆ ಗಣಿತ ಇರ್ತಾವ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಭಾಳ ಹುಷಾರಲ್ಲೇ ಇರ್ಬೇಕು. ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ನೋಡ್ರಿ, ಕಣಿ ನೋಡಿದ್ರೆ ಎಕ್ದಮ್ ಸರಳ ಕಾಣಿಸ್ತದೆ, ಆದ್ರೆ ಭಾಳ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತ ಇದು. ಇಷ್ಟೆಲ್ಲ ನೀವು ದಿನಾಲೂ ನೀವು ಇದನ್ನು ವಿಡಿಯೋಗಳನ್ನು ರಿವಿಷನ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಎಲ್ಲ ಟೈಪ್ಗಳು ಗಣಿತ ಬರ್ತಾವೆ. ಎಲ್ಲ ಟೈಪ್ ಗಣಿತಗಳು. ಇದು ಎಷ್ಟು ವಿಚಾರ ಮಾಡಿ ಮಾಡೋದು ಅಂದ್ರೆ ಸ್ವಲ್ಪ ಏನಾರೆ ನೀವು ಲೆಕ್ಕ ತಪ್ಪಿದ್ರೆ ಎಕ್ದಮ್ ತಪ್ಪಿ ಬಿಡುತ್ತೆ. ಹೆಂಗೆ ತಪ್ತದ ಅನ್ನೋದು ನಾವು ಒಂದು ತೋರಿಸ್ತೀವಿ. ನೀವು ಮಾಡಿರಿ ಅಂತ ತಿಳ್ಕೊಳ್ಳೋದು ಈಗ ಲಕ್ಷ ಕೊಟ್ಟು ನೋಡಿ. ಇದು 50% ಲಾಭದ ಅಂತಂದ್ರೆ ಇದರ ಅರ್ಧ ಮಾಡಿಬಿಟ್ಟು ನೀವು 1500 ಹಾಕಿ ಬಿಡ್ತೀರಿ. ರಾಂಗ್. ಹೇಗೆ ಅರ್ಧಕ್ಕೆ ಅರ್ಧ ಲಾಭದ ಅಂದ್ಕೊಳ್ಳಿ, ನೀವು ಏನು ಮಾಡ್ತೀರಿ, ಸಡನ್ನಾಗಿ 50% ಲಾಭ ಅದ ಅಂದ್ರೆ 3000 ಅರ್ಧ ಎಷ್ಟು 1500 ಲಾಭ ಅಂತಂತ ಹಾಕಿ ಪಟ್ನ ಉತ್ತರ ಹಾಕಿ ಹೋಗಿಬಿಡ್ತೀರಿ. ಅದೇ ಮೆಂಟಲ್ ಎಬಿಲಿಟಿ. ನವೋದಯದಲ್ಲಿ ಭಾಳ ವಿಚಾರ ಮಾಡಿ ಗಣಿತಗಳನ್ನು ಮಾಡಬೇಕು. ನೋಡ್ರಿ, ಎಷ್ಟು ವಿಚಾರ ಮಾಡಿ ಹಾಕಿರ್ತಾರೆ ಪ್ರಶ್ನೆ ಅನ್ನೋದು. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು ನೀವು. ಅದೇನು ಅಸಲು ಬೆಲೆ ಅದನೋ, ಏನು ಮಾರಾಟದ ಬೆಲೆ ಅದನೋ, ಮಾರಾಟದ ಬೆಲೆ ಕೊಟ್ಟಾಗ ಲಾಭ ಕಂಡು ಹಿಡಿದು ಅಷ್ಟು ನೀವು ಗಡಿಬಿಡಿ ಮಾಡಿ ಏನು ಮಾಡಿಬಿಡ್ತೀರಿ, 3000 ಅಂದ್ರೆ 50% ಅದಪ್ಪ ಅಂತ ತಿಳ್ಕೊಂಡು ಅರ್ಧ ಲಾಭ ಸಿಗ್ತದೆ ಅಂತ 1500 ಅಂತ ತಿಳ್ಕೊಂಡು ಪಟ್ನ ನೀವೇನು ಮಾಡಿಬಿಡ್ತೀರಿ, ಉತ್ತರ ಹಾಕಿಬಿಡ್ತೀರಿ. ಅದು ಹಂಗಲ್ಲ. ಈಗ ನಾ ತಿಳಿಸಂತ, ಇದು 3000 ರೂಪಾಯಿಗೆ ಮಾರುವುದರಿಂದ ನೋಡೋದು ಅಸಲು ಬೆಲೆ ಅಲ್ಲ, ಮಾರಾಟದ ಬೆಲೆ ಅದ. ಮಾರಾಟದ ಬೆಲೆ ಬರೋಬ್ಬರಿ 3000 ರೂಪಾಯಿ. ನೋಡ್ರಿ ಹೆಂಗದ. ಲಾಭ ಬರೋಬ್ಬರಿ ಎಷ್ಟು? 50%. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ನೋಡ್ರಿ ಎಷ್ಟು ವಿಚಾರ ಮಾಡ್ತಕ್ಕಂಥದ್ದು ನೋಡ್ರಿ. ಇದು ಮಾರಾಟದ ಬೆಲೆ ಬರೋಬ್ಬರಿ 100 + 50 ಬರೋಬ್ಬರಿ 150 ರೂಪಾಯಿ ಮಾರಾಟ ಬೆಲೆ. 150 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಲಾಭ ಕೇಳ್ಯಾನವ 50 ಲಾಭ, 50 ರೂಪಾಯಿ ಲಾಭ. ನೋಡ್ರಿ, ಮಾರಾಟದ ಬೆಲೆ ಅಲ್ಲಿದು. ಇದನ್ನು ಹಚ್ಚಿದ್ರೆ ಮಾರಾಟದ ಬೆಲೆ ಬರ್ತದೆ. ಈ ಕಡೆ 100 ಹಚ್ಚಿದ್ರೆ ಕೊಂಡ ಬೆಲೆ ಬರ್ತದೆ. ಇಲ್ಲಿ 50 ಹಚ್ಚಿದ್ರೆ ಏನು ಬಂತು, ಲಾಭ ಬಂತು. ಆಕಸ್ಮಿಕವಾಗಿ ಈ 100 ಹಚ್ಚಿಬಿಟ್ರೆ ಅಂದ್ರೆ ಕೊಂಡ ಬೆಲೆ ಬಂದುಬಿಡ್ತು. ಎಷ್ಟು ವಿಚಾರ ಮಾಡತಕ್ಕಂಥ ಗಣಿತಗಳು ಇರ್ತಾವ ಅನ್ನೋದು ನೀವು ತಿಳ್ಕೊಬೇಕು. ಏನು ಮಾಡ್ತಾನೆ, 3000 ರೂಪಾಯಿಗೆ ಮಾರುವುದರಿಂದ ಶೇಕಡ 50 ಲಾಭವಾಯಿತು ಅಂತ ಹೇಳ್ತಾನೆ. ಅವಾಗ ನೀವೇನು ಮಾಡಿಬಿಡ್ತೀರಿ, ಎರಡು ರೀತಿಯಿಂದ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ. ಹೆಂಗಂದ್ರೆ ಇದನ್ನ ಹಚ್ಚಿದ್ರೆ ಕೊಂಡ ಬೆಲೆ ಬರ್ತದ, ಆಮೇಲೆ ಇದನ್ನು ಉಲ್ಟಾ ಹಚ್ಚಿದ್ರೆ ಮಾರಾಟದ ಬೆಲೆ ಬರ್ತದ. ಇಲ್ಲಿ ಮಾರಾಟದ ಬೆಲೆ ಅಂದ್ರೆ ಮಾರಾಟದ ಬೆಲೆನೇ ಹಚ್ಕೋಬೇಕು. ಅವ ಕೇಳಿದ್ದ ಲಾಭದ ಅಂದ್ರೆ 50 ಹಚ್ಕೋರಿ, ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದ ಅಂದ್ರೆ ಅಸಲು ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವು 100 ಹಚ್ಕೋಬೇಕು. ಇದೇ ನವೋದಯದಲ್ಲಿ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಅಂದ್ರೆ ಹಿಂಗೆ ಇರ್ತಾವ. ಎಷ್ಟದ, 3000 ರೂಪಾಯಿ ಮಾರಾಟದ ಬೆಲೆಗೆ ಲಾಭ ಎಷ್ಟು. ನೋಡ್ರಿ ಎಷ್ಟು ಮಜಾದ ಇದು ಗಣಿತ. 3000 ಗುಂಡ್ಲೆ 50 ಸರ್ವಸ್ವಾಗಲೇ ಎಷ್ಟು, 150. ನೋಡಿ, ಈ ಪೂಜೊತ್ತು ಈ ಪೂಜೊತ್ತು 15 ಒಂದಲೇ 15, 2 30, 20, 5 2 10, 1000 ರೂಪಾಯಿ ಏನಾಯ್ತು, ಲಾಭ. ಲಾಭ ಬರೋಬ್ಬರಿ 1000 ರೂಪಾಯಿ. ನೋಡ್ರಿ ಎಷ್ಟು ಮಹತ್ವದ ಇದು. ನೋಡ್ರಿ, ಅರ್ಥ ಮಾಡ್ಕೋಬೇಕು ಗಣಿತಗಳು. ನೋಡ್ತಾರೆ ಭಾರಿ ಸರಳದ ಗಣಿತ. ಇದನ್ನು ಸಡನ್ ಆಗಿ ನೀವು ಅಸಲು ಬೆಲೆ ಅಂತ ತಿಳ್ಕೊಂಡ್ರಿ ಅಂತಂದ್ರೆ 1500 ಬರಲೇಬೇಕು ಅದು ಉತ್ತರ. ನೀವು ಮಾಡೇತೀರಂತೆ ಉತ್ತರ ಫಸ್ಟಕ್ಕೆ ಇಟ್ಬಿಟ್ಟ. ನಾವು ಉತ್ತರ ತಪ್ಪು ಮಾಡ್ತಾವ ಹುಡುಗರು ಅಂತ ತಿಳ್ಕೊಂಡು ಇಟ್ಬಿಟ್ಟ. ಅದಕ್ಕೆ ವಿಚಾರ ಮಾಡ್ಬೇಕು. ಇದು 3000 ರೂಪಾಯಿ ಬೆಲೆಯೇ ಅಂದಿದ್ದ ಅಂದ್ರೆ 1500 ಬರ್ತದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಪ್ರಶ್ನೆಯನ್ನು ಓದ್ಕೋಬೇಕು, ತಿಳ್ಕೋಬೇಕು. ಮಾರಾಟದ ಬೆಲೆ ಅಂತ ಹೇಳ್ಬಿಟ್ಟಾನಂದಾಗ ಅದು 50% ಲಾಭದ ಅಂದ್ರೆ 1500 ಆಗುವುದೇ ಇಲ್ಲ. 1500 ಎಷ್ಟೋ ಹುಡುಗರು ನಾ ಟೆಸ್ಟ್ ತಗೊಳಕ್ ಹಂಗೆ ಉತ್ತರ ಹಾಕ್ತಿದ್ವು. 1500 ಸರ್. ಯಾಕೆ 1500 ಹಾಕಿದಾರೆ ಅಂದ್ರೆ ಅದನ್ನು ಅವರು ಅಸಲು ಬೆಲೆ, ಕೊಂಡ ಬೆಲೆ ಅಂತ ತಿಳ್ಕೊಂಡಿರ್ತಾರೆ 3000. ಎಲ್ಲಿ ತಪ್ತೀರಿ ಅನ್ನೋದು ನಾ ಹೇಳಿರ್ತೇನೆ ನಿಮಗೆ. ಅದೇ ಲೆಕ್ಕ ಮುಂದೆ ಮಾದರಿ ಕೊಟ್ಟು ಮಾಡ್ರಿ. ಸರಿಯಾಗಿ ಬಿಡಿಸ್ರಿ, ಚಂದಂಗ ತಿಳ್ಕೊಂಡು ಮಾಡ್ರಿ. ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡ್ಬೇಕು. ಈಗ ಟೈಮ್ ಹಾಳು ಇರಂಗಿಲ್ಲ. ನಿಮಗೆ 1080 ಬರಲಿ ಅಂತ ನಾ ದೂರ ಸರ್ದಿರ್ತದೆ. ಇದು 1080 ಕ್ಲಿಯರ್ದಾಗ ಕೊಡ್ತಿರ್ತದ. ನಾವು ಸರ್ದಾಗ ನೀವು 1080 ಸೆಟ್ ಮಾಡಿಕೊಂಡು ಕ್ಲಿಯರಿಟಿಗೆ ನೋಡ್ಬೇಕು. ನೋಡ್ರಿ, ಈಗ ನೀವು 100ಕ್ಕೆ 25 ಅಂತಂದ್ರೆ 4 ಭಾಗ ಆಯ್ತು. ನೀವು 4ರಲ್ಲೇ ಬಾಯಿಸ್ಬಿಟ್ರೆ ಅಂದ್ರೆ 1000 ಬಂದ್ಬಿಡ್ತದೆ. ಉತ್ತರ 1000 ಅಂತ ಹಾಕಿಬಿಡ್ತೀರಿ. ರಾಂಗ್. ಎಲ್ಲಿ ತಪ್ತೀರಿ ಅನ್ನೋದು ಹೇಳ್ತಾರೆ. ಯಾವಾಗ ಇದನ್ನು 1000 ಆಗ್ತದಂದ್ರೆ ಬೆಲೆಯ ಅಂದಿದ್ದ ಈ ಮಾರುವುದರಿಂದ ಬಿಟ್ಟು 4000 ರೂಪಾಯಿ ಬೆಲೆ ಒಂದು ಟಿವಿಯನ್ನು ಎಷ್ಟಕ್ಕೆ 25% ಲಾಭಕ್ಕೆ ಮಾರಿದ್ರೆ ಲಾಭ ಎಷ್ಟು ಅಂತ ಕೇಳಿದ್ರೆ ಅದು 1000 ಬರ್ತದೆ. ಆದ್ರೆ ಅದು ಕೊಂಡ ಬೆಲೆ ಅಲ್ಲಲ್ಲ, ಮಾರಾಟ ಬೆಲೆ ಅದ. ಇದು ವಿಚಾರ ಮಾಡ್ಬೇಕು ನೀವು. ನವೋದಯ ಮ್ಯಾಥಮೆಟಿಕ್ಸ್ ಅಂದ್ರೆ ಮೆಂಟಲ್ ಮ್ಯಾಥಮೆಟಿಕ್ಸ್. ಎಲ್ಲಿ ತಪ್ತೀರಿ ಅನ್ನೋದು ಹೇಳತ್ತನ್ನ. ಅದಕ್ಕೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ಟೇಟಸ್ದೊಳಗೆ ದಿನಾಲು ಈ ಗಣಿತಗಳನ್ನ ರಿವಿಷನ್ ಮಾಡ್ರಿ, ರಿಪೀಟ್ ಮಾಡ್ರಿ. ನೀವು ವಿಡಿಯೋಗಳು ಒಂದು ಕನಿಷ್ಠ 30 ವಿಡಿಯೋ ಹಾಕಿರ್ತಾನೆ ನಾನು ನಿಮಗೆ. ಒಂದು ಚಾಪ್ಟರ್ಗೆ 30 ಗಣಿತಗಳನ್ನ ಹಾಕಿರ್ತಾನೋ ಅದೊಂದು ದಿನಾಲು ನೋಡಿ. ಸುಮ್ಮನೆ ನೀವು TV ಒಳಗೆ ಬಿಟ್ಟು ಸುಮ್ಮನೆ ನೋಡ್ಕೋತ ಹಿಂಗೆ ಅಡ್ಡ ಮಲ್ಕೊಂಡು ನೋಡಿದ್ರು ಗಣಿತ ತಿಳಿತಾವ ನಿಮಗೆ. ಉತ್ತರ ಭಯಪಟ್ಟು ಮಾಡ್ಬಾರ್ದು. ಮತ್ತು ಈಗ ನೋಡಿ ಹೆಂಗೆ ತಿಳ್ಕೊಂಡ್ರಿ. ಈಗ ಇದನ್ನು ನೀವು ಕೊಂಡ ಬೆಲೆ, ಅಸಲು ಬೆಲೆ ಅಂತ ತಿಳ್ಕೊಂಡ್ರೆ 1000 ರೂಪಾಯಿನೇ ಬಂದುಬಿಡ್ತದೆ ಲಾಭಿಂದು. ಎಲ್ಲಿ ತಪ್ತಾವ ಗಣಿತ, ನೀವು ಎಲ್ಲಿ ತಪ್ತೀರಿ ವಿದ್ಯಾರ್ಥಿಗಳ ಗಣಿತಗಳನ್ನು ನಾವು ಹೇಳ್ತೀವಿ ನಿಮಗೆ. ಯಾಕಂದ್ರೆ ಅದೇನದ 4000 ರೂಪಾಯಿಗೆ ಮಾರುವುದರಿಂದ, 4000 ರೂಪಾಯಿಗೆ ಮಾರುವುದರಿಂದ ಅಂದ್ರೆ ನೀವು ಮಾರಾಟದ ಬೆಲೆ ಹಚ್ಬೋದು. ಮಾರಾಟದ ಬೆಲೆ ಬರೋಬ್ಬರಿ 4000 ರೂಪಾಯಿ. ಲಾಭ ಬರೋಬ್ಬರಿ 25%. ಮಾರಾಟದ ಬೆಲೆ ತಕ್ಕೊಳ್ಳೇಬೇಕಿದು. ಯಾಕಂದ್ರೆ ಮಾರಾಟದ ಬೆಲೆ ಅದಲ್ಲ. 100 + 25 ಬರೋಬ್ಬರಿ 125. ಈಗ ನೋಡಿ, ಇದು ಜೋಡಿ ಆಗ್ತಿದೆ. 125 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಚ್ರಿ. ಅವ್ನು ಕೇಳ್ಯಾನ ಏನ್ ಹೇಳ್ಯಾನ, ಲಾಭ ಕೇಳ್ಯಾನ ಅಂದ್ರೆ 25 ರೂಪಾಯಿ ಲಾಭ ಹಚ್ಚ್ರಿ. 25 ರೂಪಾಯಿ ಲಾಭ ನೋಡಿ. ಎಷ್ಟದ ಮಾರಾಟ ಬೆಲೆ? 4000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ. ಬಹಳ ಮಂದಿ ಹುಡುಗರು ತಪ್ತಾರೆ ಈ ಗಣಿತ. ನೋಡ್ಲಿಕ್ಕೆ ಉತ್ತರ ಹೆಸರಳದ 4000 ಗುಂಡ್ಲೆ 25 ಸರ್ವಾಸ್ ಬಾಗಿಲೆ 125. 25 ಒಂದಲೆ 25 ಐದ್ಲೆ 5 ಒಂದಲೆ 5 8 40 ಮುಂದೆ 2 0. ಅವನಿಗಾದ ಲಾಭ ಎಷ್ಟು? 800 ರೂಪಾಯಿ. ಲಾಭ ಬರೋಬ್ಬರಿ 800 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಡಿ. ಇದು IMP ವಿಶೇಷ ನಿಮಗೆ ಮೋಸ ಆಗತಕ್ಕಂಥ ಗಣಿತ. ಇಲ್ಲೊಂದು ಟಿಕ್ ಹಾಕಿಬಿಟ್ಟಿರ್ತದೆ. ಇದು ಭಾಳ ಹುಷಾರ್ಲೆ ನೋಡ್ಕೋರಿ. 2 ಟಿಕ್ ಹಾಕೇನಂದ್ರೆ ಮೆಂಟಲ್ ಎಬಿಲಿಟಿ. ಯಾಕಂದ್ರೆ ನಾ ಮೆಂಟಲ್ ಎಬಿಲಿಟಿ ಅಂತ ಹಾಕ್ತೇನೆ. ಯಾಕಂದ್ರೆ ಭಾಳ ಹುಡುಗರು, ನಾನು ಕೋಚಿಂಗ್ದಾಗ ಹುಡುಗರು ಭಾಳ ಲೆಕ್ಕ ಇತ್ತು ಇದಾಗಿಬಿಡ್ತದೆ. ಏನೋ ಮೆಂಟಲ್ ಎಬಿಲಿಟಿ ಲೆಕ್ಕ. ಇದನ್ನ ನೆನ್ಪಿಟ್ಕೋರು ಅಂದ್ರೆ ಮೋಸ. ಮೆಂಟಲ್ ಎಬಿಲಿಟಿ ಗಣಿತ.
ಎಂತೆಂಥವ ಶಾಣ್ಯಾರಿಗೆ ಸಹಿತ ಇದು ದಾರಿ ತಪ್ಪಿಸ್ತದ ಲೆಕ್ಕ. ಅಲ್ಲಿ ಮಾರಾಟ ಮಾಡೋದರಿಂದ ಅಂದಾಗ ನೀವು ಹೆಂಗೆ ಹಚ್ಕೋಬೇಕನ್ನೋದು ನೀವು ತಿಳ್ಕೊಬೇಕು. ತಿಳಿತಲ್ಲ? ಇಂಥ ಲೆಕ್ಕಗಳು ಬಂದು ಅಂದ್ರೆ ಮುಂದೆ ಅದಕ್ಕೆ ನಂಬರ್ ಚೇಂಜ್ ಆಗ್ತದೆ ಅಂತ ಲೆಕ್ಕದಾಗ ನಿಮ್ಗೆ ಬಿರಿ ಅನ್ನೋ ಲೆಕ್ಕಗಳು ಒಂದೊಂದೇ ಬೀಳುತ್ತಿರ್ತಾವೆ. ಅದೊಂದು ಚೆನ್ನಾಗಿ ತಿಳ್ಕೊಂಡು ಮಾಡಿ. ಓಕೆ.